ರಾಜ್ಯದ ಹಿರಿಯ ನಾಯಕರಾದಂಥ ಡಾಕ್ಟರ್ ಪರಮೇಶ್ವರ್ ಅವರೇ, ಕೆ.ಜೆ. ಜಾರ್ಜ್ ಅವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಮಧು ಬಂಗಾರಪ್ಪನವರೇ ಮತ್ತು ಎಲ್ಲ ನಮ್ಮ ಶಾಸಕರು, ನಮ್ಮ ಕಾರ್ಯಾಧ್ಯಕ್ಷರಾದಂಥ ಸಲೀಮ್ರವರೇ, ಕಾರ್ಯಾಧ್ಯಕ್ಷರಾದಂಥ ಚಂದ್ರಪ್ಪನವರೇ, ಶಂಕರ್ ಅವರೇ, ತಮ್ಮಯ್ಯನವರು, ರಾಜೇಗೌಡರು, ಅಂಶುಮನ್ರವರು ಮತ್ತು ಹೊಸದಾಗಿ ನಮ್ಮ ಪಕ್ಷಕ್ಕೆ ಮರು ಸೇರ್ಪಡೆಯನ್ನ ಮಾಡ್ತಾ ಇರೋಂಥ ಶ್ರೀ ಜಯಪ್ರಕಾಶ್ ಹೆಗಡೆ ಅವರೇ, ಸುಕುಮಾರ್ ಶೆಟ್ರೆ, ಕುಮಾರಸ್ವಾಮಿ ಅವರೇ, ಇನ್ನು ಬಹಳ ಜನ ಪಟ್ಟಿ ಇದೆ ಇಲ್ಲಿ ನನ್ನ ಹತ್ರ. ಒಂದು 150-200 ಜನ ಕಾರ್ಯಕರ್ತರು ಪಟ್ಟಿ ಕೂಡ ನನ್ನ ಮುಂದೆ ಇದೆ. ಐನೂರು ಮಂಜುನಾಥ್ ಅವರಿದ್ದಾರೆ, ನಮ್ಮ ಮಾಜಿ ಮಂತ್ರಿಗಳಂತ ನಮ್ಮ ಬೀದರ್ ನಾಯಕರಿದ್ದಾರೆ, ರಾಜಶೇಖರ್ ಪಾಟೀಲ್ ಅವರು ಮತ್ತು ಚಿಕ್ಕಮಗಳೂರಿನ ಮಾಜಿ KCDC ಅಧ್ಯಕ್ಷರು ಮಾಧವಿ ವಿಧಾನ ಪರಿಷತ್ ಶ್ರೀನಿವಾಸ್ ಇದ್ದಾರೆ. ಇನ್ನು ಬಹಳ ಜನ ಎಲ್ಲ ನಮ್ಮ ಆಫೀಸರ್ಸ್, ನಮ್ಮ ಟ್ರೆಜರರ್ ಆದಿಯಾಗಿ ಎಲ್ಲ ನಮ್ಮ ಜನರಲ್ ಸೆಕ್ರೆಟರಿಗಳು ಎಲ್ಲ ಕೂಡ ಇದ್ದಾರೆ. ಕ್ಷಮಿಸಬೇಕು, ಎಲ್ಲರ ಹೆಸರು ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ. ಇದೊಂದು ವಿಶೇಷವಾದಂಥ ದಿನ. ನಾನು ತಡವಾಗಿ ಬಂದೆ, ಯಾಕೆಂದ್ರೆ ನಮಗೆ ಅನೇಕ ಕಾರ್ಯಕ್ರಮಗಳ ಹೊತ್ತು ಕ್ಯಾಬಿನೆಟ್ ಇತ್ತು, ಮುಖ್ಯಮಂತ್ರಿಗಳು ಬರೋದು ಲೇಟ್ ಆಯಿತು, ಆಗ್ತಾ ಇದೆ, ಕ್ಯಾಬಿನೆಟ್ ಕೂಡ ಮುಂದೂಡ್ತು. ಸೊ ಇವತ್ತು ನಾವು ಹೊಸದಾಗಿ ಕೆಲವು ಕಾರ್ಯಕರ್ತರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಅರ್ಜೆಂಟಲ್ಲಿ ತೆಗೆದುಕೊಂಡು, ರಾತ್ರಿ ತೆಗೆದುಕೊಂಡು, ಯಾಕೆಂದ್ರೆ ನಮಗೂ ಎಲೆಕ್ಷನ್ ಕಮಿಟಿ ಮೀಟಿಂಗ್ಗಳಿದೆ, ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದೆ, ಪ್ರವಾಸ ಮಾಡಬೇಕು. ನಾಳೆ ಮುಖ್ಯಮಂತ್ರಿಗಳು ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ಸಮಾವೇಶಕ್ಕೆ ಹೋಗ್ತಾ ಇದ್ದಾರೆ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅಲ್ಲಿಗೆ ಹೋಗಬೇಕು. ಸೊ ನಾವೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಾಳೆ ಸಾಯಂಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮುಖ್ಯಮಂತ್ರಿಗಳು ರಾಜೀವ್ ಗಾಂಧಿ ಅವರ ಒಂದು ಹೊಸ ಸ್ಟ್ಯಾಚ್ಯೂನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರ ಹೆಸರಿನಲ್ಲಿ ಒಂದು ದೊಡ್ಡ ಟ್ರಾಫಿಕ್ ಫ್ರೀ ಫ್ಲೋ ಇದು ಕೂಡ ಗಾಂಧಿನಗರ ಕ್ಷೇತ್ರದಲ್ಲಿ ಓಕ್ಲಿಪುರಂ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಉದ್ಘಾಟನೆ ಕೂಡ ಆಗ್ತಾ ಇದೆ. ನಾಳಿದ್ದು ತಿರ್ಗಾ ಬೇರೆ ಬೇರೆ ಕಡೆ ರಾಯಚೂರು ಈ ಕಡೆ ಎಲ್ಲ ಹೋಗ್ಬೇಕು. ಸೊ ಅದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಪಾಪ ಜಯಪ್ರಕಾಶ್ ಹೆಗಡೆ ಅವರು ಇನ್ನು 2 ದಿನ ಬಿಟ್ಟು ಎಲ್ಲರ ಮಾತಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಸೊ ನಾವೇ ಒತ್ತಡ ಮಾಡಿ ಅವ್ರಿಗೆ ಇವತ್ತು ಟೈಮ್ ಫಿಕ್ಸ್ ಮಾಡಿ ವಾಪಸ್ ಕರೆಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯಮಂತ್ರಿಗಳು ಬರೋದಿತ್ತು, ಬಟ್ ಕ್ಯಾಬಿನೆಟ್ ಸ್ವಲ್ಪ ಅಲ್ಲಿ ಮೈಸೂರಲ್ಲಿ ಸ್ವಲ್ಪ ಚಾಮರಾಜನಗರದ ಲೇಟ್ ಆದ್ರಿಂದ ಈ ಕಾರ್ಯಕ್ರಮಕ್ಕೆ ಅವರು ಬರೋಕ್ಕಾಗಲಿಲ್ಲ. ನದಿಗಳು ಎಲ್ಲಿ ಹುಟ್ಟಿದ್ರೂ ಸಮುದ್ರಕ್ಕೆ ಸೇರ್ತದೆ. ಹಂಗೆ ಎಲ್ಲ ಪಕ್ಷದ ನಾಯಕರು ಕೊನೆಗೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇದ್ದನ್ನ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬೇರೆ ಕಡೆ ಎಲ್ಲ ನಾವೆಲ್ಲ ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಒಂದು ಮಾನಸ ಸರೋವರ ಇದ್ದಂಗೆ, ಒಂದು ಇತಿಹಾಸ ಇದೆ. ಈಗ ತಾನೇ ಅವರಿಗೆ ನಮ್ಮ ರಾಷ್ಟ್ರ ಧ್ವಜ ಇರೋಂಥ ಒಂದು ಬಾವುಟನ ಕೂಡ, ಬಣ್ಣ ಇರೋಂಥ ಒಂದು ಬಾವುಟ ಕೂಡ ಕೊಟ್ಟು, ಒಂದು ಶಾಲ್ ಕೂಡ ಹಾಕ್ತು. ಅದು ಬೇರೆ ಪಾರ್ಟಿಯವ್ರಿಗೆ ಈ ಭಾಗ್ಯ ಇಲ್ಲ. ಇಷ್ಟು ವಿಜೃಂಭಣೆಯಿಂದ ಒಂದು ಬಾವುಟ ಹಾಕೊಳ್ಳಿಕ್ಕೆ, ಬಾವುಟ ಹಿಡಿಲಿಕ್ಕೂ ಕೂಡ ಒಂದು ಭಾಗ್ಯ ಅವಕಾಶ ಇಲ್ಲ. ಅದು ಕಾಂಗ್ರೆಸ್ಗೆ ನೀವು ಮಾತ್ರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಬಿಜೆಪಿಯವರು 380, 350, 370 ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. 370, 380 ಗೆಲ್ತೀವಿ ಅನ್ನೋರು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಹುಡುಕಿ ಕಾಂಗ್ರೆಸ್ ಅವ್ರನ್ನ, ಬೇರೆ ಪಾರ್ಟಿಯವ್ರನ್ನ ಬಹಳ ದೊಡ್ಡ ಮಾಡಿ
ಮುಂದಕ್ಕೆ ನಾವು ದೇಶನ ಬದಲಾವಣೆ ಮಾಡ್ತೀವಿ, ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಕೊಂಡು ಸೇರಿಸ್ಕೊಳ್ತಾ ಇದ್ದಾರೆ. ಅವ್ರ ಪಕ್ಷ ಗಟ್ಟಿಯಾಗಿದ್ರೆ ಯಾಕೆ ಬೇರೆ ಪಾರ್ಟಿಯವರು ಅವ್ರಿಗೆ ಬೇಕಾಗಿತ್ತು? ಇದು ನನ್ನ ಒಂದು ದೊಡ್ಡ ಪ್ರಶ್ನೆ. ಎರಡನೇದು, ಬೇಕಾದ್ರೆ ನೀವು ನೋಡಿ, ಬಿಜೆಪಿ ಪಾರ್ಟಿ ಪಟ್ಟಿ ನಾಳೆನೋ ನಾಳಿದ್ದೋ 2-3 ದಿನ ಬಿಟ್ಕೊಂಡು ಬರ್ತದೆ. ಕನಿಷ್ಠ 10 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನಾರು ಕೂಡ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ನನಗೆ ಮಾಹಿತಿ ಬಂದಿದೆ. ಯಾಕೆಂದ್ರೆ ಅವ್ರ ಮೇಲೆಲ್ಲ ಆಂಟಿ ಇನ್ಕಂಬನ್ಸಿ ಇದೆ. ಅವರು ಬಿಜೆಪಿಯ ಸಂಸತ್ ಸದಸ್ಯರು ಜನರ ಜೊತೆ ಸ್ಪಂದಿಸಲಿಲ್ಲ. ಅವರೆಲ್ಲ ಸೋತೆ 26 ಸೀಟಲ್ಲಿ 10 ಜನ ಸೋಲ್ತಾರೆ ಅಂತ ಹೇಳಿ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಹೊರಟಿದ್ದಾರೆ. ಇದರಿಂದ ನಿಮ್ಗೆ ಅರ್ಥ ಆಗ್ತದೆ ಕಾಂಗ್ರೆಸ್ ಪಕ್ಷ ಎಷ್ಟು ಗಟ್ಟಿಯಾಗಿದೆ. ಕಾಂಗ್ರೆಸ್ ಪಕ್ಷ, ಜನತಾದಳದವರು, ಬಿಜೆಪಿಯವರು ಸೇರ್ಕೊಂಡು ನಾವು ಈ ಕಾಂಗ್ರೆಸ್ನ ಸೋಲ್ಸಕ್ ಆಗುದಿಲ್ಲ ಅಂತೇಳಿ ಅವರಿಬ್ರು ಒಂದು ಮೈತ್ರಿ ಮಾಡ್ಕೊಂಡಿದ್ದಾರೆ. ಇನ್ನ ಬೇಕಾದ್ರೆ ಎಷ್ಟು ಮೈತ್ರಿ ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ಗೇನು ಅಭ್ಯಂತರ ಏನಿಲ್ಲ. ಆದರೆ ನನಗೆ ವಿಶ್ವಾಸ ಇದೆ, ನಾವು ನುಡಿದಂತೆ ನಡೀತೇವೆ. ಈಗ ಡಾಕ್ಟರ್ ಪರಮೇಶ್ವರ್ ಅವರು ನಿಮ್ಗೊಂದು ಮಾತು ಹೇಳಿದ್ರು. ಇಂದಿರಾ ಗಾಂಧಿಯವರ ಮೊಮ್ಮಗಳು ಸೋನಿಯಾ ಗಾಂಧಿಯವರ ಮಗಳನ್ನ ಕರೆಸಿ ಪ್ಯಾಲೇಸಲ್ಲಿ ನಾನು, ಸಿದ್ದರಾಮಯ್ಯನವರು, ಅವರು ನಮ್ಮ ಪ್ರಣಾಳಿಕೆ ಅಧ್ಯಕ್ಷರಾಗಿದ್ದರು, ಅವರ ಸಮ್ಮುಖದಲ್ಲಿ ನಾವಿಬ್ಬರು ಸೇರಿ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕಿದ್ವು. ಆ ಗ್ಯಾರಂಟಿ ಚೆಕ್ನ ಸೈನ್ ಹಾಕಿ ಮತ್ತೆ ನೀವು ಮತ ಕೇಳಕ್ಕಿಂತ ಮುಂಚಿತವಾಗಿ, ಇನ್ನೊಂದು ಮತ ಕೇಳಕ್ಕಿಂತ ಮುಂಚಿತವಾಗಿ ಆ ಗ್ಯಾರಂಟಿ ಚೆಕ್ಗೆ ಶಕ್ತಿ ತುಂಬಿ ಕಾರ್ಯರೂಪಕ್ಕೆ ತಂದು ಆ ಮನೆಗಳಲ್ಲಿ ದೀಪ ಬೆಳಗುವಂಥದ್ದು, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡುವಂಥದ್ದು, ಅನ್ನಭಾಗ್ಯ 10 kg ಅಕ್ಕಿ ಕೊಡುವಂಥದ್ದು, ಏನು ನಮ್ಮ ಹೆಣ್ಮಕ್ಳೆಲ್ಲ ಉಚಿತವಾಗಿ ಬಸ್ನಲ್ಲಿ ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡುವಂಥದ್ದು, ಯುವಕರಿಗೂ ಕೂಡ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು, ಈ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿರೋದು ಇಡೀ ದೇಶದಲ್ಲೇ ಒಂದು ದೊಡ್ಡ ಇತಿಹಾಸ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದಲ್ಲದೆ ಕಾರ್ಯಕರ್ತರನ್ನ ನಾವು ಗುರುತಿಸಬೇಕು ಅಂತೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ 15 ಜನ ಕಾರ್ಯಕರ್ತರನ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಮಾಡಿ, ಜಿಲ್ಲೆಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮಾಡಿ, ರಾಜ್ಯದಲ್ಲಿ 5 ಜನನ, ಒಬ್ಬ ಕ್ಯಾಬಿನೆಟ್, 5 ಜನ ಸ್ಟೇಟ್ ಮಿನಿಸ್ಟರ್ಗಳು ಮತ್ತು ಸದಸ್ಯಗಳನ್ನು ಮಾಡಿ, ಬಹುಶಃ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಯಾವ ರಾಜ್ಯದಲ್ಲೇ ಆಗಲಿ, ಬಿಜೆಪಿ ಇತಿಹಾಸ ತೆಗೆದುಕೊಳ್ಳಿ, ದಳದವ್ರು ತೆಗೆದುಕೊಳ್ಳಿ, ಯಾವಾಗಲೂ ಕೂಡ ಕಾರ್ಯಕರ್ತರಿಗೆ ಇಷ್ಟು ದೊಡ್ಡ ಶಕ್ತಿಯನ್ನ ಕೊಟ್ಟಂತ ಸರ್ಕಾರ ಇನ್ನೊಂದು ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಾನು ಮಾನಿಟರ್ ಮಾಡ್ತಾ ಇದ್ದೆ, ಎಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ನಗರದಲ್ಲಿ ಎಲ್ಲರೂ ಕೂಡ ಈ ಅನುಷ್ಠಾನ ಸಮಿತಿಗಳನ್ನ ರಚನೆ ಮಾಡಿ ಅವರೆಲ್ಲ ಹೋಗಿ ಯಾರ್ಯಾರಿಗೆ ತಲುಪಿಲ್ಲ, ಯಾರ್ಯಾರಿಗೆ ತಲುಪಿದೆ, ಏನಾದ್ರು ಸಮಸ್ಯೆ ಇದೆ ಅದನ್ನೆಲ್ಲ ಕೂಡ ಎಲ್ಲ ಬಡವರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ದೊಡ್ಡ ತೀರ್ಮಾನವನ್ನ ಮಾಡಿದ್ದೇವೆ. ಇದೇ ಜಾಗದಲ್ಲಿ, ಇದೇ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಅವರು ನಿಂತ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮೊದಲು ಸ್ಥಾನಮಾನವನ್ನ ಕೊಡ್ತೇವೆ ಅಂತ ಹೇಳಿ ಕೂಡ ಇಲ್ಲಿ ಬಂದು ಮಾತಾಡಿದ್ದನ್ನ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಮತ್ತು ಅವರ ಜೊತೆಯಲ್ಲಿ ನಮ್ಮ ಕುಮಾರಸ್ವಾಮಿ ಅವರು, ನಾನು ಹಿಂದೆನೇ ಅವ್ರನ್ನ ಸೇರಿಸ್ಕೋಬೇಕಾಗಿತ್ತು, ನಾನೇ ಅವ್ರಿಗೆ ಹೇಳಿದ್ದೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ದೆ. ಬೇರೆ ನಮ್ಮ ಲೋಕಲ್ ಲೀಡರ್ಸ್ ಹತ್ರ ಮಾತಾಡಬೇಕಾಯಿತು. ಅವ್ರ ಹತ್ರ ಇವತ್ತು ಅವರು ಕೂಡ ಬಂದಿದ್ದಾರೆ. ಸುಕುಮಾರ್ ಶೆಟ್ಟಿ ನನ್ನ ಹಳೆಯ ಸ್ನೇಹಿತರು, ಅವರು ಬಂದು ಹಿಂದೆ ಬಂದು ನನ್ನ ಹತ್ರ ಭೇಟಿ ಮಾಡಿದ್ರು. ಜಯಪ್ರಕಾಶ್ ಇವರೆಲ್ಲ ಪ್ರಮುಖರು, ಅದಲ್ಲದೆ ಬಹಳ ಜನ ಇಲ್ಲೆಲ್ಲ ಬಂದು ಸೇರಿದ್ದೀರಿ. ಇನ್ನು ಬೇರೆಯವರು ಕೂಡ ನಮ್ಮ ಹಳ್ಳಿಗಳಲ್ಲಿ ಪ್ರವಾಸ ಬಂದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸೇರಿಸ್ಕೊಳ್ಳಿಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷಗಳಿಗೆ ಮತ್ತು ನಮ್ಮ ಕಾರ್ಯಾಧ್ಯಕ್ಷಗಳಿಗೆ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ನಾನು ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೇನೆ, ಮನವಿಯನ್ನು ಕೊಡ್ತಾ ಇದ್ದೇನೆ. ಅವರು ಕೂಡ ಎಲ್ಲೆಲ್ಲಿ ನಮ್ಮ ಕಾರ್ಯಕರ್ತರನ್ನ ಬೇರೆ ಪಾರ್ಟಿಯಿಂದ ಬರ್ತಾ ಇದ್ದಾರೋ ಇಲ್ಲೊಂದು ದೊಡ್ಡ ಪಟ್ಟಿ ಕೂಡ ನನ್ನ ಹತ್ರ ಇದೆ. ಅವ್ರ ಜೊತೆ ಕೆಲಸ ಮಾಡಿದಂಥ ನಮ್ಮ ರಾಜ್ಯಕ್ಕೆ ಹಿಂದುಳಿದ ವರ್ಗದಲ್ಲಿ ಕಲ್ಯಾಣ್ ಕುಮಾರ್ ಆದಿಯಾಗಿ, ಅರುಣ್ ಕುಮಾರ್ ಆದಿಯಾಗಿ ಇನ್ನು ಬಹಳ ಜನ ದೊಡ್ಡ ಹೆಸರುಗಳಿದೆ. ಅವರೆಲ್ಲ ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಬಹಳ ಸಂತೋಷ. ಯಾರು ನಮ್ಮ ಪಕ್ಷಕ್ಕೆ ನಮ್ಮ ಗೌರವನ ಕೊಟ್ಟು ಇವತ್ತು ಸೇರಿದ್ದೀರೋ ನಿಮ್ಗೆಲ್ಲರೂ ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ವಿಶ್ವಾಸ ಇರಲಿ, ಮತ್ತೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ
ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬರ್ತಾರೆ ಅಂತ. ಹಂಗೆ ನಾವು ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ. ಇನ್ನೊಂದು 3-4 ದಿನದಲ್ಲೇ ಬಹುಶಃ ನಿನ್ನೆ ಸ್ಕ್ರೀನಿಂಗ್ ಕಮಿಟಿ ಎಲೆಕ್ಷನ್ ಮುಗಿದಿದೆ. 3-4 ದಿನದಲ್ಲೇ ನಮ್ಮನ್ನ ದೆಹಲಿ ಕರೀತಾರೆ. ಬಹುಶಃ 15ನೇ ತಾರೀಕು 14ನೇ ತಾರೀಕು ಕರಿಬೋದು. ನಿನ್ನೆ ಇತ್ತು, ನಾವಿಲ್ಲಿ ನಿನ್ನೆ ಮೀಟಿಂಗ್ ಮುಗಿಸಿದ್ದೇವೆ. ಅದಾದಮೇಲೆ ನೆಕ್ಸ್ಟ್ ಡೇನೆ ನಾವು ಕ್ಯಾಂಡಿಡೇಟ್ಗಳನ್ನು ನಾವು ಅನೌನ್ಸ್ಮೆಂಟ್ ಮಾಡ್ತೇವೆ. ನಾನು ಹೇಳಲಿಕ್ಕೆ ಇಷ್ಟ, ಯಾರಿಗೂ ಕೂಡ ಅನ್ಕಂಡೀಷನಲ್ ಆಗಿ ನಾನು ಇವತ್ತು ಅಡ್ಮಿಷನ್ ಮಾಡ್ಕೊಂಡಿದ್ದೇನೆ. ಯಾರಿಗೂ ಕೂಡ ಕಂಡೀಷನ್ ಆಗಿ ನಿಮಗೆ ಟಿಕೆಟ್ ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಳಿದ್ದು ಕೊಡ್ತೀನಿ ಅನ್ನೋದು ಯಾರಿಗೂ ಕೂಡ ಇಲ್ಲ. ಪ್ರಾಮಾಣಿಕವಾಗಿ ಕಾರ್ಯಕರ್ತರಂತೆ ಕೆಲಸ ಮಾಡಬೇಕು. ಹೊಸಬರು ಹಳಬರು ಅನ್ನೋದು ಮರೆತು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಣ. ಅರ್ಹತೆ ತಕ್ಕಂತೆ ಅಧಿಕಾರ ಖಂಡಿತ ಸಿಕ್ಕೇ ಸಿಗ್ತದೆ. ಆದ್ದರಿಂದ ಯಾರು ಕೂಡ ಗಾಬರಿ ಮಾಡ್ಕೊಳ್ಳೋದಾಗ ಹೋಗ್ಬೇಡ. ಈಗ ಜಯಪ್ರಕಾಶ್ ಬಂದರು, ಕುಮಾರಸ್ವಾಮಿ ಬಂದರು, ಶೆಟ್ಟರು ಬಂದರು, ಇನ್ನೊಬ್ಬರು ಬಂದರು, ನಮ್ಮ ಚೇರಲ್ಲಿ ಖಾಲಿ ಆಗ್ಬಿಡ್ತದೋ ಅಂತೇಳಿ ಯಾರು ಗಾಬರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಮ್ಮ ಜೊತೆ ನಮ್ಮ ಕಷ್ಟ ಕಾಲದಲ್ಲಿ ಯಾರೆಲ್ಲ ಉಳ್ಕೊಂಡಿದ್ದಾರೆ ಅವ್ರಿಗೆ ಗೌರವವನ್ನು ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗುವಂಥ ಕೆಲಸ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವು ಕೂಡ ಪಕ್ಷದ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಎಲ್ಲರ ಶಕ್ತಿಯನ್ನು ಬಳಸ್ಕೊಂಡು ಪಕ್ಷನ ಸಂಘಟನೆಯನ್ನು ಮಾಡಬೇಕು ಅನ್ನೋದು ಕೂಡ ನಾನು ತಮ್ಮೆಲ್ಲರೂ ಕೂಡ ನಾನು ಸೂಚನೆಯನ್ನು ಮಾಡಿ, ಇವತ್ತು ಇಂಥ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ, ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಮ್ಮ ಇಬ್ಬರು ಜಿಲ್ಲಾ ಸಚಿವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಪರಮೇಶ್ವರ್ ಅವರು, ಮಧು ಬಂಗಾರಪ್ಪನವರು ಮತ್ತು ಎಲ್ಲ ಶಾಸಕರು ಎಲ್ಲ ಸೇರಿ ಇವತ್ತು ಬಂದು ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಸಾಕ್ಷೀಭೂತ ಆಗಿದ್ದಾರೆ. ಇವತ್ತು ನಮ್ಮ ಅನೇಕ ವಿಚಾರಗಳನ್ನು, ನಮ್ಮ ಇತಿಹಾಸವನ್ನು ಕೂಡ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಬಿ ಎಲ್ ಶಂಕರ್ ಅವರು ತಮಗೆ ತಿಳಿಸಿದ್ದಾರೆ. ಸೊ ಅದರಿಂದ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಈ ಕಾರ್ಯಕ್ರಮವನ್ನು ಬಹಳ ಸಂತೋಷದಿಂದ, ನಿಮ್ಮೆಲ್ಲರೂ ಕೂಡ ಬಹಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ನನ್ನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.